ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ರಾತ್ರಿ ಪೂರ್ತಿ ಮಳೆ ಬರ್ತಾ ಇತ್ತು, ಸಿಕ್ಕಾಪಟ್ಟೆ ಚಳಿ ಇತ್ತು. ಸ್ವಲ್ಪ ಬೇಗನೆ ಎಚ್ಚರಿಕೆ ಆಯಿತು. ಎದ್ಮೇಲೆ ಹಾಗೆ ಫ್ರೆಶ್ ಅಪ್ ಆಗಿ ಡೈನಿಂಗ್ ಏರಿಯಾ ಕಡೆ ಹೊರಟ್ವಿ. ಕಾಫಿ ತಿಂಡಿ ಎಲ್ಲ ಆದಮೇಲೆ ಪುಟಾಣಿನ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಆಟ ಆಡ್ಸಿದ್ವಿ. ಇವತ್ತು ವೆದರ್ ತುಂಬ ಚೆನ್ನಾಗಿತ್ತು. ಲಕ್ಕಿಲಿ ಮಳೆ ಬರ್ತಾ ಇರಲಿಲ್ಲ, ಹಾಗೆ ಬಿಸಿಲು ಕೂಡ ಇರಲಿಲ್ಲ. ತುಂಬ ತಂಪಾಗಿರೋ ವೆದರ್ ಆಗಿರೋದ್ರಿಂದ ರೆಡಿಯೆಲ್ಲ ಆಗಿ ನಾವು ಪ್ರಾಪರ್ಟಿ ಒಳಗಡೆನೆ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಮಕ್ಕಳು ಆಟ ಆಡ್ತಾ ಇದ್ರು, ನಾವು ಹಾಗೆ ಮಾತಾಡಿಕೊಂಡು ಕಾಲ ಕಳೆದ್ವಿ. ಅದಾದ ನಂತರ ಒಂದು ಸ್ವಲ್ಪ ಫೋಟೋಶೂಟ್ ಮುಗಿಸ್ಕೊಂಡು ಊಟ ಮಾಡಿಕೊಂಡು ನಾವು ಹೊರಟ್ವಿ. ಇಲ್ಲೇ ಹತ್ತಿರದಲ್ಲೇ ಇರುವಂಥ ಒಂದು ವಾಟರ್ ಫಾಲ್ಸ್ಗೆ. ಈ ಪ್ರಾಪರ್ಟಿಯಿಂದ ಸುಮಾರು 10-15 ಮಿನಿಟ್ಸ್ ದೂರದಲ್ಲೇ ಇದೆ. ಹುಷಾರು ಬಿದ್ದು ಕೆಳಗಿಂತ ಉಳ್ಳಿರಿಬ್ರು. ಹೊನ್ನಮ್ಮ ದೇವಿ ಹಳ್ಳ ಅಂತ ಕರೀತಾರೆ ಈ ವಾಟರ್ ಫಾಲ್ಸ್ನ. ಯಾರಿಗಾದರೂ ನೀರಿಗೆ ಸಂಬಂಧಿಸಿದ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಈ ದೇವಿಗೆ ಪ್ರಾರ್ಥಿಸಿದ್ರೆ ಅದು ಹೋಗುತ್ತೆ ಅಂತ ಹೇಳಲಾಗುತ್ತೆ. ಹಾಗೆ ಇದು ತುಂಬ ಒಳ್ಳೆ ಟೂರಿಸ್ಟ್ ಅಟ್ರಾಕ್ಷನ್ ಕೂಡ. ತುಂಬ ಕ್ರೌಡೆಡ್ ಇರುತ್ತೆ ಯೂಶಲಿ, ತುಂಬ ಜನ ಇದ್ದರು. ಹಾಗೆ ನಮ್ಮ ಮಕ್ಕಳು ತುಂಬ ಎಂಜಾಯ್ ಮಾಡಿದ್ರು, ನೀರ ಹತ್ರ ಹೋಗಿ ಆಟ ಆಡಿದ್ರು. ನಮ್ಮ ಅದೃಷ್ಟ ಮಳೆ ಬರ್ತಾ ಇರಲಿಲ್ಲ. ಸೊ ತುಂಬ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಜೋಳ ತಗೊಂಡು ತಿನ್ಕೊಂಡು ಹಾಗೆ ಕಾಲ ಕಳೆದ್ವಿ. ಮಕ್ಕಳು ಇಬ್ಬರು ತುಂಬ ಸಪೋರ್ಟಿವ್ ಇದ್ದರು, ಏನೂ ಜಾಸ್ತಿ ಹಠ ಮಾಡಲಿಲ್ಲ. ಹಾಗೆ ನೇಚರ್ನ ನೋಡಿಕೊಂಡು ಎಂಜಾಯ್ ಮಾಡ್ತಾಯಿದ್ರು. ಅದಾದ ನಂತರ ನಾವು ವಾಪಸ್ ಹೊರಟ್ವಿ ನಮ್ಮ ರೂಮ್ಸ್ ಕಡೆಗೆ. ರಕ್ಷಾಬಂಧನ ಸ್ಪೆಷಲ್ ಇಬ್ರಿಗೂ ಒಂದೇ ಥರ ಬಟ್ಟೆ ತಗೊಂಡಿದ್ವಿ. ಸೊ ಸಂಜೆ ಇಬ್ರಿಗೂ ಅದೇ ಹಾಕ್ಸ್ಕೊಂಡು ಕಾಫಿಗೆ ಅಂತ ಹೊರಟ್ವಿ. ಈ ಥರ ಇಬ್ಬರು ಒಂದೇ ಥರದ ಬಟ್ಟೆ ಹಾಕ್ಕೊಂಡು ಪಕ್ಕ ಕೂತ್ಕೊಂಡು ರಾಖಿ ಕಟ್ಟೋದಕ್ಕೆ ಟ್ರೈ ಮಾಡ್ತಾ ಇರೋದನ್ನು ನೋಡೋಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ತುಂಬ ಚೆನ್ನಾಗಿತ್ತು. ಐ ಥಿಂಕ್ ದಿಸ್ ಮೆಮರಿ ನಮಗೆ ಎಷ್ಟು ಚೆನ್ನಾಗಿರುತ್ತೋ ಅವರು ದೊಡ್ಡವರಾದ್ಮೇಲೆ ಅವ್ರಿಗೂ ಅಷ್ಟೇ ಚೆನ್ನಾಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆ ಸ್ನ್ಯಾಕ್ಸ್ ಮುಗಿಸ್ಕೊಂಡು ತುಂಬ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಕಾಫಿ, ಟೀ ಹಾಗೆ ಮಸಾಲೆ ವಡೆ ಇತ್ತು ಸ್ನ್ಯಾಕ್ಸಲ್ಲಿ. ಇಲ್ಲಿನ ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿದೆ. ಒಂದು ವಿಂಟೇಜ್ ಲುಕ್ ಇದೆ. ಎಸ್ಪೆಷಲಿ ಸಂಜೆ ಹೊತ್ತು ಆ ಲೈಟಿಂಗ್ಸ್ ಎಲ್ಲ ಇದ್ದಾಗ ತುಂಬ ಚೆನ್ನಾಗಿ ಅನಿಸುತ್ತೆ. ಸಖತ್ತು ಎಂಜಾಯ್ ಮಾಡಿದ್ದೀವಿ. ಮಕ್ಕಳ ಜೊತೆ ಕಣ್ಣ ಮುಚ್ಚಲೆ ಆಡಿಕೊಂಡು ಸುಮಾರು 1-2 ಅವರ್ ಕಳೆದಿದ್ದೀವಿ ಅನಿಸುತ್ತೆ. ರಾತ್ರಿ ಊಟ ಮುಗಿಸ್ಕೊಂಡೇ ನಾವು ವಾಪಸ್ ನಮ್ಮ ರೂಮ್ಗೆ ಹೋಗಿದ್ದು. ಅಮ್ಮ ಇಲ್ಲ, ಅಮ್ಮ 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 ಎಲ್ಲಿ ಬಿಡಣಿ? ಕೂಗಮ್ಮ ಅನ್ನ. ಊಟ ಆದಮೇಲೆ ಸಿದ್ದು ಮತ್ತು ಪುಟಾಣಿ ಇಬ್ಬರು ಆಲ್ಮೋಸ್ಟ್ ಒಂದೇ ಟೈಮ್ಗೆ ಮಲ್ಕೊಂಡ್ರು. ಹಾಗಾಗಿ ನಮಗೆ ಫೈನಲಿ ಸ್ವಲ್ಪ ಟೈಮ್ ಸಿಕ್ತು ಕೂತ್ಕೊಂಡು ಮಾತಾಡೋದಕ್ಕೆ. ಸುಮಾರು ರಾತ್ರಿ 12:45ವರೆಗೂ ನಾವು ಹೊರಗಡೆನೆ ಕೂತ್ಕೊಂಡು ಮಾತಾಡಿದ್ವಿ ಅನಿಸುತ್ತೆ. ಸೊ 3ನೇ ದಿನ ಚೆಕ್ಔಟ್ ಆಗಬೇಕು. ತಿಂಡಿ ಮುಗಿಸ್ಕೊಂಡು ನಾವು ಚೆಕ್ಔಟ್ ಪ್ರಾಸೆಸ್ ಎಲ್ಲ ಮುಗಿಸಿದ್ವಿ.
ಚೆಕ್ಔಟ್ ಆದಮೇಲೆ ಕೂಡ ನಾವು ಒಂದಷ್ಟು ಹೊತ್ತು ಪ್ರಾಪರ್ಟಿ ಒಳಗಡೆನೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇವತ್ತು ವೆದರ್ ಇನ್ನೊಂದು ಥರ ಚೆನ್ನಾಗಿತ್ತು, ಸ್ವಲ್ಪ ಬಿಸಿಲು ಬಂದಾಗೆ ಇತ್ತು. ಸೊ ಒಂದಷ್ಟು ಹೊತ್ತು ಫೋಟೋಶೂಟ್ ಮಾಡಿದ್ವಿ. ಅಲ್ಟಿಮೇಟ್ಲಿ ಈ ಪ್ರಾಪರ್ಟಿ ನಮಗೆ ತುಂಬ ಇಷ್ಟ ಆಗಿದೆ. ಒಂದು ಡಿಫ್ರೆಂಟ್ ಆ್ಯಂಬಿಯನ್ಸ್ ಅಂತ ಹೇಳ್ಬೋದು. ಸಖತ್ತು ಕಾಮಿಂಗ್ ಆಗಿದೆ, ತುಂಬ ಸ್ಪೇಷಿಯಸ್ ಇರೋದ್ರಿಂದ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಒಂದು ಒಳ್ಳೆ ಸ್ಪಾಟ್ ಅಂತ ಹೇಳ್ಬೋದು. ಆ್ಯಂಡ್ ಫೈನಲಿ ನಾವು ನಮ್ಮ ಫೇವ್ರೆಟ್ ಪೀಪಲ್ಗೆ ಬಾಯ್ ಹೇಳಿ ನಮ್ಮ ಮನೆ ಕಡೆ ಹೊರಟ್ವಿ. ಖಂಡಿತವಾಗ್ಲೂ ಎಕ್ಸ್ಟ್ರಾ ಸ್ಪೆಷಲ್ ಟ್ರಿಪ್ ಇದು. ತುಂಬ ಒಳ್ಳೆ ಮೆಮರೀಸ್ ಇದೆ, ನಮಗೆ ತುಂಬ ಇಷ್ಟ ಆಯಿತು, ತುಂಬ ಎಂಜಾಯ್ ಮಾಡಿದ್ದೀವಿ. ನಿಮಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.